ನೀವು ಸಿನಿಮಾಗಳಲ್ಲಿ ಯಾರಾದರೂ ರಿಲೀಸ್ ಆಗುವಾಗ ಸಿನಿಮಾ ನೋಡ್ತಾ ಇದ್ದರೆ, ಜೈಲಿಂದ ರಿಲೀಸ್ ಆಗುವಾಗ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗ ಓಕೆ ಮತ್ತೆ ಬರ್ತೀನಿ ಅಂತ ಹೇಳಬಾರ್ದು. ನಮ್ಮ ಎಲ್ಲ ಮನೆಗಳಲ್ಲಿದೆ. ಆಸ್ಪತ್ರೆಯಿಂದ ವಾಪಸ್ ಬರುವಾಗ ಆಸ್ಪತ್ರೆ ನರ್ಸ್ಗಳಿಗೆ, ಡಾಕ್ಟ್ರುಗಳಿಗೆ ಹೋಗ್ತೀನಿ ಅಂತ ಹೇಳಬೇಕು, ಮತ್ತೆ ಬರ್ತೀನಿ ಅಂತ ಹೇಳಬಾರ್ದು ಅಂತಿದೆ. ಇದು ಆಸ್ಪತ್ರೆಯಲ್ಲಿ ನಾವು ಕಂಡುಕೊಂಡು, ಅಂದರೆ ಮತ್ತೆ ಬರ್ತೀನಿ ಅಂದರೆ ನೀವು ಪದೇ ಬರ್ತಾ ಇರ್ತೀರಿ ಅಂತ ಹೇಳೋದು ನಂಬಿಕೆ. ಅದು ಬೇಡ, ನೆಗೆಟಿವಿಟಿ. ಜೈಲಿಗೆ ತುಂಬ ಜನ ಹೋಗಿರೋದಿಲ್ಲ, ಜೈಲಲ್ಲೂ ಹಂಗೆ ಇದೆಯಂತೆ. ಏನು, ಅಲ್ಲಿ ವಾಪಸ್ ಹೋಗುವಾಗ ಆಯಿತು ಹೋಗ್ತೀನಿ ಅಂತ ಹೇಳಬೇಕು, ಅವರೇ ಹೇಳ್ತಾರಂತೆ ಹಂಗೆ ಹೇಳ್ಕೊಂಡು ಹೋಗಪ್ಪ ಅಂತ. ನಿಮಗೆ ಇನ್ನೊಂದು ಕಥೆ ಗೊತ್ತಾ, ಸಿನಿಮಾದಲ್ಲಿ ಸಾಯೋ ಸೀನ್ ಇರುತ್ತೆ, ಚಟ್ಟದ ಮೇಲೆ ಮಲಗಿಸಿರ್ತಾರೆ. ಅದು ಹೆಂಗೆ ಮಾಡ್ತಾರೆ ಅಂತ ನಿಮ್ಗೆ ಅನಿಸಿರ್ಬೋದು. ನೋಡಿ, ಸಿನಿಮಾದಲ್ಲೂ ಕೂಡ ಆ ಸಾಯೋ ಸೀನ್ ಆದ ನಂತರ ಒಂದು ಟೇಕ್ ತಗೋತಾರೆ ಅವರು. ನಿಮಗೆ ಸಿನಿಮಾ ಮಂದಿ ಗೊತ್ತಿರ್ಬೋದು. ಸತ್ತೋದ ಸಿನಿಮಾ, ಸತ್ತೋದ, ಓಕೆ ಮುಗಿ, ಶಾರ್ಟ್, ಓಕೆ ಎಲ್ಲ ಆದ ನಂತರ ನೀನು ಬದುಕಿದ್ಯಪ್ಪ, ನೀನು ಬದುಕಿದ್ದೆ, ಎದ್ದೇಳು ಅಂತೇಳಿ ಎಬ್ಬಿಸ್ತಾರೆ. ನಾನು ಬದುಕಿದ್ದೀನಿ ಅಂತ ಏನು ಹೇಳ್ಕೊಂಡು ಎದ್ದೇಳ್ತಾರೆ ಅವರು. ಇದೆ ಚಟ್ಟದ ಮೇಲೆ ಮಲಗಿಸಿದ ನಂತರ ಎಲ್ಲ ಆದ ನಂತರ ಓಕೆ ನೀನು ಬದುಕಿದೆಯಾ ಕಣ, ಎದ್ದೇಳು, ಬದುಕಿದ್ದೀನಿ ಅಂತ ಎದ್ದೇಳ್ಬಿಡು, ಆ್ಯಕ್ಟಿಂಗ್ ಬದುಕಿದ್ದೀನಿ ಎದ್ದೇಳ್ಬಿಡ್ತಾರೆ. ಈಗಲೂ ಇದೆ, ನಮಗದು ಪಿಕ್ಚರಲ್ಲಿ ಸಿಗೋದಿಲ್ಲ ಅಷ್ಟೇ ಕಾಣೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, 2011ರಲ್ಲಿ ಜೈಲಿಗೆ ಹೋಗಿದ್ರಲ್ವಾ ಯಾರು, ಇದೇ ದರ್ಶನ್ ಹೆಂಡತಿಗೆ ಹೊಡೆದಂಥ ಕೇಸ್ನಲ್ಲಿ 22 ದಿನ. ಆಗ ಜೈಲಾಧಿಕಾರಿಯಾಗಿದ್ದವರು ನಮಗೆ ಮಾತಾಡೋಕ್ಕೆ ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ರಿಲೀಸ್ ಆಗುವಾಗ ಮತ್ತೆ ಬರ್ತೀನಿ ಅಂತ ಹೇಳಿದ್ರಂತೆ. ಆ ಮಾತು 13 ವರ್ಷಗಳ ಬಳಿಕ ಸತ್ಯವಾಗಿದೆ. ನಟ ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಅಂದರೆ 2011ರಲ್ಲಿ ASP ಆಗಿದ್ದ ಸತೀಶ್ ಈ ಎಲ್ಲ ವಿಚಾರ ತಿಳಿಸಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ನಾವು ಸಾಧಾರಣವಾಗಿ ಹೋಗುವಾಗ ಹೇಳ್ತೀವಿ, ಆಯ್ತಪ್ಪ, ಅವ್ರು ಫೈನಲಿ ಫ್ರೆಂಡ್ ಥರ ಆಗಿರ್ತಾರೆ. ಎಲ್ಲ ಶಿಕ್ಷೆ ಎಲ್ಲ ಆಯಿತು ಹೋಗು ನೋಡೋ, ಹೋಗುವಾಗ ಏನು ಮತ್ತೆ ಬರ್ತೀನಿ ಅಂತ ಹೇಳ್ಬೇಡ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗು, ಇಲ್ಲಿಂದ ವಿಶ್ ಮಾಡ್ತೀವಿ. ಇವ್ರಿಗೆ ಹೇಳೋಕೆ ಮರ್ತಿದೆಯೋ ಅಥವಾ ಬಾಯಿ ಹಟ್ಟಾಗಿ ಅದು ಬಂದುಬಿಟ್ಟಿದೆಯೋ, ಅವರು ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳಿ. ಇದು ನಿಮಗೆ ಒಂಥರ ತಮಾಷೆ ಅಂತ ಅನಿಸ್ಬೋದು, ಆದರೆ ನಂಬಿಕೆಗಳಿದೆಯಲ್ಲ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಗನ್ನೂ ಕರ್ಕೊಂಡ್ಬಂದು ಅವರ ಶ್ರೀಮತಿ ಬಂದರು, ಮಗನ್ನೂ ಕರ್ಕೊಂಡ್ಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು, ಆಗಬಾರ್ದಿತ್ತು, ಆಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ ಭವಿಷ್ಯಕ್ಕೋಸ್ಕರ ಮಾಡೋಣ ಅಂದ್ಬಿಟ್ಟು ಅಂತ ಹೇಳಿದಾಗ, ಆಯಿತು ನನ್ನಿಂದನೂ ದುಡುಕಾಗ್ಬಿಟ್ಟಿದ್ದೀನಿ ನಾನು, ಮುಂದೆ ಈ ರೀತಿ ಆಗದೆ ಇದ್ದಂಗೆ ನಾವು ಚೆನ್ನಾಗಿರೋಣ ಅಂದ್ಬಿಟ್ಟು ಅಂತ ದರ್ಶನ್ ಹೇಳ್ಬಿಟ್ಟು ಅವತ್ತೆಲ್ಲ ಭಾಳ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ. ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದೇ ಹುಡುಗಿ ಪಾಪ ಬಂದು ಮಗನ್ನು ಕರ್ಕೊಂಬಂದು ಅವ್ರಿಗೆ ಸಮಾಧಾನ ಮಾಡಿದ್ರಲ್ಲ, ರಿಯಲಿ ಶಿ ಇಸ್ ಗ್ರೇಟ್ ಲೇಡಿ. ಮಾಡಿದ್ರ ಬಗ್ಗೆ ಭಾಳ ಇದು ಅಷ್ಟೆಲ್ಲ ನಾನು ಆ ಹುಡುಗಿಗೆ ತೊಂದರೆ ಕೊಟ್ಟೆ ಅಂತ ಇದ್ರೂ ಆಕೆನೇ ಬಂದು ನನಗೆ ಸಮಾಧಾನ ಮಾಡಿ ನನ್ನ ಮಗನ್ನ ಕರ್ಕೊಂಬಂದು ತೋರಿಸಿ ನನ್ನ ವಾಪಸ್ ಹೊಸ ಜೀವನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತೆ ಯಾವುದು ಇದಕ್ಕೆ ಬರಲ್ಲ ಅಂದ್ಬಿಟ್ಟು ಅಂತ ಅವಾಗ ಹೇಳಿದ್ದು. ಯಾವುದೇ ಕೃತ್ಯಕ್ಕೂ ಭಾಗವಹಿಸಲ್ಲ, ವಿಧಿ ಅಂತ ಇರ್ತದಲ್ಲ ಸರ್, ಅದೇ ಬಿಡುಗಡೆ ಆಗೋ ಟೈಮಲ್ಲಿ ಬಂದು ಎಲ್ಲರಿಗೂ, ಸ್ಟಾಫ್ ಅವ್ರಿಗೆಲ್ಲರಿಗೂ ನಿಮ್ಮೆಲ್ಲ ಕೋಆಪ್ರೇಷನ್ನು ಮತ್ತು ಗೈಡೆನ್ಸ್ ಭಾಳ ಒಳ್ಳೆಯದಿತ್ತು, ಹೋಗಿ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು. ನಾವು ಎಲ್ಲರಿಗೂ ಆ ಮಾತನ್ನ ಕೇಳೋದೇ ಇಲ್ಲ ಜೈಲಲ್ಲಿ. ನಾವು ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂತ ಮೊದಲೇ ಹೇಳುವ. ಬಟ್ ಇವರು ಸಡನ್ನಾಗಿ ಹೇಳ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ, ಹೇಳಬಾರ್ದು ಅಂತ ಅಂದ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲೇ ಕಾಕತಾಳೀಯ ಹೋಗಿ ಬರ್ತೀನಿ ಅಂದರು. ನೋಡಿ ಈಗ ಈ ಥರ ಇದೆ, ವಿಧಿ ಮುಂದಗಡೆ ಯಾರು ಏನೂ ಇಲ್ಲ. ಇದು 2011ರ ಘಟನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಜೊತೆ ಸಂಪರ್ಕನೂ ಇರಲಿಲ್ಲ ದರ್ಶನ್ಗೆ. ದರ್ಶನ್ ಚಾಲೆಂಜಿಂಗ್ ಸ್ಟಾರು ಆಗಿರಲಿಲ್ಲ. ಪಿಕ್ಚರ್ ಸೂಪರ್ ಹಿಟ್ ಆಗಿಬಿಡುತ್ತೆ ಸಾರಥಿ. ಆ ನಂತರ ಸ್ಟಾರ್ ಚೇಂಜ್ ಆಗುತ್ತೆ, ಅವರು ದೊಡ್ಡ ಸ್ಟಾರ್ ಆಗ್ತಾರೆ, ಅದು ಬೇರೆ ವಿಚಾರ. ಈ ನಡುವೆ ಜಗ್ಗುದಾದ ಸಿನಿಮಾ, ಆಮೇಲೆ ನೀವು ಏನು ಮಜಾ ಟಾಕೀಸ್ ಇದರೆಲ್ಲ ನೋಡಿರ್ತೀರಿ. ಸೃಜನ್ ಲೋಕೇಶ್ ಮತ್ತು ದರ್ಶನ್ ಯಾವ ರೀತಿಯ ಫ್ರೆಂಡ್ಸ್ ಅಂತೇಳಿ. ಈಗ ಅವರು ಫ್ರೆಂಡ್ಸ್ ಆಗಿ ಉಳಿದಿಲ್ಲ, ಆ ಮೊದಲನ ಫ್ರೆಂಡ್ಸ್ ಆಗಿ. ಆದರೆ ಮನೆಗೆ ಹೋಗಿ ಬರ್ತಾಯಿದ್ರು, ಎಲ್ಲೋ ಆಗ್ತಾಯಿತ್ತಲ್ವಾ. ಇವತ್ತು
ಸೃಜನ್ ಲೋಕೇಶ್ ಅವರ ತಾಯಿ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ, ಲೋಕೇಶ್ ಅವರ ಪತ್ನಿ ಗಿರಿಜಾ ಲೋಕೇಶ್ ಮಾತಾಡಿದ್ದಾರೆ, ಭಾವುಕರಾಗಿದ್ದಾರೆ, ದರ್ಶನ್ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅಂತ ಹುಡುಗ ಅಲ್ಲ ಅವ, ಯಾಕೆ ಹಿಂಗೆ ಆಗ್ಬಿಡ್ತು ಅಂತ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಆಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ, ದುಃಖಿತರಾಗಿದ್ದಾರೆ. ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ ಗಿರಿಜಾ ಲೋಕೇಶ್ ಅಮ್ಮ. ಅವ್ರಿಗೆ ಸ್ವಭಾವ ತಂದೆ ಸತ್ತಾಗ ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಮಾಡ್ದ, ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದನ್ನು ಮೆಟ್ಟಿ ನಿಂತು ಮೇರು ಎಷ್ಟು ಮೇರು ಅಂತ ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ ಅಂಥವನಿಗೆ ಸಡನ್ನಾಗಿ ಈ ಥರ ಒಂದು ಇದು ಅಂತಂದರೆ ತುಂಬ ಒಂದು ಆಘಾತಕಾರಿ ಆಸೆ. ಅದು ಹೇಗಾಯಿತು ಅಂತ ನನಗೆ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ. ನನಗೆ ಬೇಗ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಕಾನೂನು ಏನು ಕೊಡ್ತಾರೋ ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗ್ ಇನ್ನೂ ಕೂಡ ಬಾಕಿ ಇತ್ತು. ಭಾಳ ದೊಡ್ಡ ಸಿನಿಮಾ, ಕೆಲ ಸೀನ್ಗಳ ಚಿತ್ರೀಕರಣ ಪೆಂಡಿಂಗ್ ಇದೆ. ಆದರೆ ಇದೆಲ್ಲ ಕಂಪ್ಲೀಟ್ ಆಗಬೇಕು ಅಂತಂದರೆ ದರ್ಶನ್ ಹೊರಬರಬೇಕು. ಆದರೆ ದರ್ಶನ್ ಜೈಲು ಪಾಲಾಗಿದ್ದಾರೆ. ಪೆರೋಲ್ ಮೇಲೆ ಬರುವಂಥ ಸಾಧ್ಯತೆ ಇರ್ಬೋದು, ಬೇಲ್ ಮೇಲೆ ದರ್ಶನ್ ರಿಲೀಸ್ ಆಗುವ ಸಾಧ್ಯತೆ ಇರ್ಬೋದು. ಅಭಿಮಾನಿಗಳು ಡೆವಿಲ್ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಕಾಯ್ತಾ ಇದ್ದಾರೆ. ಆದರೆ ಶಾಕಿಂಗ್ ವಿಷಯ ಏನಪ್ಪ ಅಂತಂದರೆ ದರ್ಶನ್ ಬೇಲ್ ಮೇಲೆ ಪೆರೋಲ್ ಮೇಲೆ ರಿಲೀಸ್ ಆದರೂ ಕೂಡ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸೋದು ಡೌಟ್ ಇದೆ. ಇವತ್ತು ಬೆಳಗಿಂದ ಹೇಳ್ತಾ ಇದ್ದೀವಿ. ಸಂಜಯ್ ದತ್ ಅವರ ಉದಾಹರಣೆಯನ್ನು ಕೆಲವರು ಕೊಡ್ತಾಯಿದ್ರು. AK-47 ರೈಫಲ್ ಇಟ್ಕೊಂಡ ಕಾರಣಕ್ಕಾಗಿ ಅವರು ಖಲ್ನಾಯಕ್ ಸಿನಿಮಾದ ನಂತರ ಕೆಲವು ಸಿನಿಮಾಗಳಿತ್ತು, ಮಾಡಲಿಕ್ಕೆ ಆಗಲಿಲ್ಲ, ಬಟ್ ಪೆರೋಲ್ ಮೇಲೆ ಬಿಡುಗಡೆ ಆಯಿತು. ಆದರೆ ಇಂಡಿಯಾದೊಳಗೆ ಬಿಡುಗಡೆ ಮಾಡಿದರು ಅಂತ. ಈಗ ಇವರ ವಿಚಾರ ಏನಾಗ್ಬೋದು ಬನ್ನಿ ಹೇಳ್ತೀನಿ. ಡೆವಿಲ್ಗೆ ಸಂಕಷ್ಟ ತಪ್ಪಿಲ್ಲ, ಮುಂದೊಂದು ದಿನ ದರ್ಶನ್ ಬಿಡುಗಡೆ ಆಗಬಹುದು, ಹಾಗೆ ಆಗ್ತಾರೆ. ಆದರೆ ಇಟ್ ವಿಲ್ ಟೇಕ್ ಟೈಮ್. 1 ವರ್ಷನ 2 ವರ್ಷನ 6 ತಿಂಗಳು 5 ವರ್ಷನೋ ಗೊತ್ತಿಲ್ಲ. ಯಾಕೆಂತಂದರೆ 2017ರಲ್ಲಿ ಗೌರಿ ಲಂಕೇಶ್ ಕೊಲೆ ಆಯ್ತಲ್ಲ, ಅದರ ಆರೋಪಿಗಳು ಇನ್ನೂ ಕೂಡ ತನಿಖೆ ಶುರುವಾಗಿಲ್ಲ, ವಿಚಾರಣೆ ಶುರುವಾಗಿಲ್ಲ. 2017ಕ್ಕೆ ಒಳಗೋದವ್ರು ಇನ್ನೂ ಹೊರಗೆ ಬಂದಿಲ್ಲ. ಅವರನ್ನು ಬಿಡಿಸೋರು ಕೂಡ ಕಡಿಮೆ ಇರ್ಬೋದು ಬಿಡಿ, ಅದು ಬೇರೆ ವಿಚಾರ. ಕೊಲೆ ಕೇಸ್ ಅಂದರೆ ಹಾಗೆ ರೀ, ಇಲ್ಲ ಅಂತಂದ್ರೆ ಎಲ್ಲರೂ ಒಬ್ಬರನ್ನು ಚುಚ್ಕೊಂಡು ಹೋಗೋದಿಲ್ವಾ, ಎಲ್ಲ ಈಸಿ ಆಗತ್ತೆ ಅಂತೇಳಿ. ಹಂಗಿಲ್ಲ. ಕೋರ್ಟೇ ಬೇರೆ, ಕಾನೂನೇ ಬೇರೆ. ಇಲ್ಲಿ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ, ಹೀರೋ ಬಂದು ನಿಂತ್ಕೊಂಡ, ಜಡ್ಜ್ ಎದುರಿದ್ರು, ಏನೋ ವಕೀಲರು ಎದುರಿದ್ರು, ಹಂಗೆಲ್ಲ ಆಗಲ್ಲ. ಕೈ ಕಟ್ ನಿಂತ್ಕೋಬೇಕಷ್ಟೆ. ಸೂಪ ಅಂಥದ್ದು ಏನಿರೋದಿಲ್ಲ ಅಲ್ಲಿ. ಲಾಂಗ್ ಡೈಲಾಗ್ ಏನಿರೋದಿಲ್ಲ, ಹೌದೋ ಅಲ್ಲೋ ಅಷ್ಟೇ. ಇನ್ನು ಬಿಡುಗಡೆಯಾಗಿ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿ ಕೂಡ ಆಗಬಹುದು ಇವರು ಜೈಲಿಂದ. ಆದರೆ ಡೆವಿಲ್ ಚಿತ್ರದ ಮೇಲೆ ಅಪಾರ ನಿರೀಕ್ಷೆ ಹೊಂದಿದ್ದಾರೆ ದರ್ಶನ್. ಭಾಳ ಅದ್ಭುತವಾದ ಲುಕ್ ಇದೆ ಅದರಲ್ಲಿ, ಭಾಳ ಅದ್ಭುತವಾದ ಲುಕ್. ಆ ಹೇರ್ ಸ್ಟೈಲು, ಆ ಲುಕ್ಕು, ಆ ಮೀಸೆ ಟ್ರಿಮ್ಮು, ಆ ರೆಡ್ ಬ್ಲೇಸರ್, ಆ ಡೆವಿಲ್ ಅಂತೇಳೋ ಸ್ಟೈಲು ಒಂಥರ ಹುಚ್ಚಿಡಿಸ್ಬಿಡುತ್ತೆ ಅಭಿಮಾನಿಗಳಿಗೆ. ಆದರೆ ನಟ ದರ್ಶನ್ ರಿಲೀಸ್ ಆದರೂ ಕೂಡ ಡೆವಿಲ್ ಚಿತ್ರಕ್ಕೆ ಸಂಕಷ್ಟ ಇದೆಯಂತೆ. ವಾಯ್? ಚಿತ್ರದ ಕೊನೆಯ ಶೂಟಿಂಗ್ ಇರೋದು ಬ್ಯಾಂಕಾಕ್ನಲ್ಲಿ, ವಿದೇಶದಲ್ಲಿ. ದರ್ಶನ್ ಹೊರ ಬಂದರೆ ಬ್ಯಾಂಕಾಕ್ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಸರೆಂಡರ್ ಮಾಡಬೇಕು ನೀವು ಪಾಸ್ಪೋರ್ಟನ್ನು. ಕೊಲೆ ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನು ಕೊಟ್ಟರೂ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನು. ಬೇಲ್ ಸಿಕ್ಕ ಬಳಿಕ ದರ್ಶನ್ ಪಾಸ್ಪೋರ್ಟ್ ವಶಕ್ಕೆ ಪಡೀತಾರೆ, ಬಹುತೇಕ ಪಡೀತಾರೆ. ಪಾಸ್ಪೋರ್ಟ್ ಸರೆಂಡರ್ ಮಾಡಿಯೇ ಹೊರ ಬರಬೇಕು ನೀವು ತಪ್ಪಿಸ್ಕೋತೀರಿ ಅಂತೇಳಿ. ದರ್ಶನ್ ಬಿಡುಗಡೆ ಆದರೂ ಕೂಡ ಬ್ಯಾಂಕಾಕ್ಗೆ ದೇಶ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಬ್ಯಾಂಕಾಕ್ನಲ್ಲಿ ಡೆವಿಲ್ ಶೂಟಿಂಗ್ ನಡೆಸೋದಕ್ಕೆ ಆಗೋದಿಲ್ಲ. ಅನಿವಾರ್ಯವಾಗಿ ಭಾರತದಲ್ಲೇ ಶೂಟಿಂಗ್ ಮಾಡಬಹುದು, ಇಲ್ಲವೇ ಸೆಟ್ ಹಾಕಿ ಸಿನಿಮಾ ಶೂಟಿಂಗ್ ಮುಗಿಸಬಹುದು. ಆದರೆ ದರ್ಶನ್ ಅವರ ಕ್ಯಾರೆಕ್ಟರ್ ಗೊತ್ತಿರೋರು, ಅವ್ರದ್ದೊಂದು ಫಿಕ್ಸ್ ಇರುತ್ತೆ, ಒಂದು 2 ಹಾಡು ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡಲೇಬೇಕು, ಕ್ಲೈಮ್ಯಾಕ್ಸ್ ಫಾರಿನಲ್ಲಿ ಇರಲೇಬೇಕು. ಒಪ್ಕೋತಾರ ದರ್ಶನ್? ಒಪ್ಪೋ ಜಯಮಾನ ಅಲ್ಲ. ನೋಡೋಣ ಏನಾಗುತ್ತೆ.